स्वागत है आपका बी न्यूज नेशन में। मैं हूं आबिद हुसैन शेख। उमेश वंदाल ने अपने ऊपर लगाए आरोपों से किया इनकार। कल रात हुए अंबेडकर स्वतंत्र सेना के पदाधिकारी खालिद हुसैन, मतिन कुमार द्योधर और विठल डडमनी ने उन पर हुए जानलेवा हमले के जिम्मेदार कारपोरेटर उमेश वंदाल को ठहराया था, जिन्होंने अपने साथियों के साथ रिवॉल्वर से धमकाकर तलवार और हॉकी स्टिकों से हमला किया था। इस पर जब बी न्यूज नेशन के रिपोर्टर खुर्शीद आलम ने उमेश वंदाल से इस मामले में शामिल होने के बारे में पूछा तो सुनिए उन्होंने क्या कहा। सर, निन्ने रात्रि जय भीम स्वतंत्र सेना अंबेडकर स्वतंत्र सेना ಹುಡುಗರ ಮೇಲೆ ಏನು ಅಟ್ಯಾಕ್ ಆಗಿದ್ರು, ಅದು ಪ್ರಮುಖವಾಗಿ ನಿಮ್ಮ ಹೆಸರು ಕೇಳಿ ಬರ್ತೈತಿ. ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ, ನೀವೇನಂತೀರಿ? ಅದು ಆಗಿದ್ದು ಗೊತ್ತಿಲ್ಲರಿ ನನಗೆ. ಮತ್ತು ಸಾಯಂಕಾಲ ಕೆಲವೊಂದು ಇದು ಆದಾಗ ಗೊತ್ತಾಯ್ತು ನನಗೆ. ಹಿಂಗಾಯ್ತು ಈ ಘಟನೆ ಹಿನ್ನೆಲೆಯಲ್ಲಿ ಏನೊಂದು ಏನದಲ್ಲ, ನನಗದು ವಿಷಯನೇ ಗೊತ್ತಿದ್ದಿಲ್ಲ. ಯಾರು ಇವ್ರ ಮುಖ ಸುದ್ದಿ ನೋಡಿಲ್ಲ. ಇವರು ಅಂತರು ಮಾತಾಡೋದಂತರು ದುರುಳಿತ್ತು. ಮತ್ತು ಜಗಳ ಆಗಿಲ್ಲಕ್ಕೆ ಒಂದು ಸ್ಪಾಟರ್ ಬೇಕಲ್ರಿ, ಅವು ಏನೂ ಆಗಿಲ್ಲ. ನನಗೂ ಸುದ್ದಿ ಬತ್ತು ಹಿಂಗೆ ನಿಮ್ಮ ಮ್ಯಾಗ ಹೆಸರು ಬರತ್ತದ ಟಿ ವಿ ಒಳಗೆ. ನಿಮ್ಮ ಟಿ ವಿ ಒಳಗೆ ನೋಡ್ದೆ ನಾ ಯಾರೇ ಕೆಲವೊಂದು ಜನ ನನ್ನ ಮ್ಯಾಗ ಆರೋಪ ಮಾಡತ್ತಾರ. ಅದಂತರೂ ಸತ್ಯಕ್ಕೆ ದೂರ ಇದ್ದಿದ್ದು ಮಾತದ. ಅದು ಕುಲಂಕುಷವಾಗಿ ನನಗೆ ಡಿಪಾರ್ಟ್ಮೆಂಟ್ ಮ್ಯಾಗ ಪೂರ ವಿಶ್ವಾಸ ಐತಿ. ಅದನ್ನು ಕುಲಂಕುಷ ಪರಿಶೀಲನೆ ಮಾಡಿ ಅವ್ರು ಯಾರು ತಪ್ಪಿಸ್ತಿರ್ತಾರೆ ಅವ್ರ ಮ್ಯಾಗ ಕ್ರಮ ಕೈಗೊಳ್ಳಕ್ಕೆ. ಅದೇ ಎದರ ಬಗ್ಗೆ ನಿಮ್ಮದು ವಿಷಯ ಎದುರಿಗೆ ಏನಿರ್ತದೆ? ಈಗ ನನ್ನ ಮ್ಯಾಗ ಟಾರ್ಗೆಟ್ ಮಾಡೋ ವಿಷಯ ಅಂತಂದ್ರೆ ಸೂಕ್ಷ್ಮ ಅದ ಖುಲ್ಲಾನೇ ಇರ್ತದೆ, ಅದೇನು ಪ್ರಶ್ನೆ ಏನಿಲ್ಲ. ಒಂದು ಸುಮಾರು ಒಂದು 15-20 ದಿವಸದಿಂದ ಒಂದು ವಿಡಿಯೋ ಬಂದಿತ್ತು. ಒಂದು ವಿಡಿಯೋ ಏನು ಬಂದಿತ್ತಪ್ಪ ಅಂತಂದ್ರೆ, ಯಾರು ಹಿಂದೂಗಳಲ್ಲಿ ಅಂಗಡಿಯಾಗ ಅರ್ಬಿ ತೊಗೋಬಾರ್ದು, ಮಾರ್ವಾಡಿ ಅಂಗಡಿಯಾಗ ಅರ್ಬಿ ತೊಗೋಬಾರ್ದು, ಮುಸಲ್ಮಾನರು ರಂಜಾನ್ ಹಬ್ಬಕ್ಕೆ ಎಲ್ಲ ನಮ್ಮ ಮಂದಿ ಬಲ್ಲಿ ತೊಗೋರತ್ತಂದು ಒಂದು ಕೆಟ್ಟ ಸಂದೇಶವನ್ನು ಸಮಾಜದ ಸಾಮರಸ್ಯ ಹಾಳು ಮಾಡುವ ಸಲಾಗ ಇದೊಂದು ನಡೆದಿತ್ತು. ವಿಡಿಯೋ ಬಂದಿತ್ತು. ವಿಡಿಯೋ ಆದಾಗ ನಮ್ಮ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇವೆಲ್ಲ ಹೆಸರು ತೊಗೊಂಡಾಗ ಮತ್ತು ನಮ್ಮ BJP ಒಳಗೆ SC ಸೆಲ್ ಅಂತ ಇರ್ತದೆ, SC ಮೋರ್ಚಾ, ಅವ್ರ ವತಿಯಿಂದ ಒಂದು ಕಂಪ್ಲೇಂಟು ಲಾಂಚ್ ಆಯಿತು. ಅವಾಗೆಲ್ಲ ನಾವು ಹೋಗಿದ್ದು ಖರೇನೆ ಅದು. ಕಂಪ್ಲೇಂಟ್ ನೀವೇ ಮಾಡಿದ್ರಿ? ಕಂಪ್ಲೇಂಟ್ ಅಂದರೆ ಒಬ್ಬರು ನಮ್ಮ ದಲಿತ ಹುಡುಗರು ಮಾಡ್ಯಾರ, ಅವ್ರ ಜೊತೆಗೆ ನಾವು ಹೋಗಿದ್ದೀವಿ. ಯಾರ ಹೆಸರಿಂದ ಮಾಡಿದ್ವಿ? ಪ್ರಹ್ಲಾದ್ ಕಾಂಬ್ಳೆ ತಂದು ಅವ್ರು ಮಾಡಿದ್ರು ಕಂಪ್ಲೇಂಟ್. ಅಂದ್ರೆ ಅವ್ರ SC ಮೋರ್ಚಾದ ಇದು ಅದಾರ. ಅವ್ರು ಯಾರ ಮೇಲೆ ಮಾಡಿದ್ರಿ? ಇವ್ರ ಮ್ಯಾಗೆ ಏನು ಇವರು ಅದಾರಲ್ಲ, ಖಾಲಿದ್ ಹುಸೇನ್ ಮತ್ತು ಮತಿನ್ ಕುಮಾರ ಮತ್ತು ಇನ್ನೊಬ್ರು ಯಾರಾದ್ರು ಅವರು ಹೆಸರು ಮ್ಯಾಗ ಅವ್ರು ಕಂಪ್ಲೇಂಟ್ ಮಾಡಿದರು. ಅವ್ರು ಮತ್ತು ಈಗ ಸಮಾಜದ ಸಾಮರಸ್ಯ ಹಾಳು ಮಾಡಕತ್ತಾರ. ಹೆಂಗಪ್ಪ ಅಂತಂದ್ರೆ, ಇವತ್ತಿಗೆ ಮುಸಲ್ಮಾನರು ಯಾರು ಹಿಂದೂಗಳ ಅಂಗಡ್ಯಾಗ ಮಾರ್ವಾಡಿ ಅಂಗಡ್ಯಾಗ ಅರ್ಬಿ ತೊಗೋಬೇಡ್ರಿ, ಏನೂ ಮಾಡಬೇಡ್ರಿ ಅಂತಂದ್ರೆ ಎಲ್ಲಿಗೆ ಬರ್ತದೆ? ಇವತ್ತಿಗೆ ಬಿಜಾಪುರ್ನಾಗ ಇವತ್ತಿಗೆ ಭಾರತ ದೇಶ ಬಿಟ್ಟು ಅವ್ರು ನಮಗೆ ಹೊರಗೆ ಹಾಕ್ಲಿಕ್ಕಾಗೋದಿಲ್ಲ, ನಾವು ಅವ್ರಿಗೆ ಹೊರಗೆ ಹಾಕ್ಲಿಕ್ಕಾಗೋದಿಲ್ಲ. ಎಲ್ಲರೂ ನಾವು ಕೂಡೆ ಬದುಕೋದ ಇಲ್ಲಿ, ಅದಂತೂ ಖರೆ ಐತಿಲ್ರಿ. ಮತ್ತು ಕೂಡಿ ಬದುಕೋದಿದ್ದಾಗ ಮತ್ತು ಇವರು ಈಗ ವಿಚಾರ ಮಾಡಿರಿ, ಬರೀ ಒಂದು ಸಿಂಪಲ್ ಒಂದು ಇವ್ರು ಹಿಂಗೆ ಹೇಳಿದರು, ಕೆಲವೊಂದು ಕಡೆ ಅದ್ರದ್ದು ಇಫೆಕ್ಟ್ ಆಯಿತು. ಎಲ್ಲ ನಮ್ಮ ಅಂಗಡಿ ಒಳಗೆ ತೊಗೋಬೇಕಂತ ಅನ್ನೋದು ಕೆಲವೊಂದು ಬಜಾರ್ದಾಗ ಇವತ್ತಿಗೆ ಒಂದು 70% ಜನ ಅದಕ್ಕೆ, ಕೆಲವು ಮಂದಿ ಕೇಳೋರು ಇರ್ತಾರೆ, ಕೆಲವು ಮಂದಿ ಕೇಳೋರು ಇರ್ತಾರೆ. ಅಕಸ್ಮಾತ್ ನಾನೇ ಇವತ್ತಿಗೆ ನಾವೊಬ್ಬ ನಮ್ಮ ಹಿಂದೂ ಧರ್ಮದ ಪ್ರತಿಪಾದಕನ, ಹಿಂದೂ ಧರ್ಮದ ಇದು ನಾ ಹೇಳಿದೆ ನಮ್ಮ ಮಂದಿ ಯಾರು ಮುಸಲ್ಮಾನರ ಜೋಡಿ ವ್ಯವಹಾರ ಮಾಡಬೇಡ್ರಿ. ಆದರೆ ಇದ್ರಾಗ ಹಿಂದೂ ಮುಸ್ಲಿಮ್ ಸಂಬಂಧ ಇಲ್ಲ, ಬಡವ್ರು ಸಾಯ್ತಾರೆ. ಈಗ ನೋಡ್ರಿ, ಮ್ಯಾಕ್ಸಿಮಮ್ ಒಂದು 60 to 70% ಜನ ಇಲ್ಲೇ ನಮ್ಮ ಬಿಜಾಪುರನ ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ, ಆಟೋ ಹೊಡಿತಾರೆ. ಹಿಂದೂನೂ ಇರ್ಬೋದು, ಮುಸ್ಲಿಮ್ ಇರ್ಬೋದು. ಇವತ್ತಿಗೆ ನಾ ಹಿಂದೂ ಮಂದಿಗೆ ಹೇಳಿದೆ, ಅವ್ರ ಆಟೋ ಒಳಗೆ ಯಾರೂ ಹತ್ತಬೇಡ ಅಂದ್ರೆ ವಿಚಾರ ಮಾಡಿರಿ ನೀವು. ಅಂದ್ರೆ ಬಡವ್ರು ಸಾಯ್ತಾರೆ ಇಲ್ಲಿದ್ರೆ. ಇವ್ರು ತಮ್ಮ ವೈಯಕ್ತಿಕ ಬ್ಯಾಳೆ ಬಯಸೋ ಸಲ ಏನಾರೇ ಮಾಡ್ಕೊಳಕ್ಕೆ ಏನ್ರಿ ತಮ್ಮ ಇದು ಮಾಡ್ಕೋಬೇಕಂತಂದು ಏನಾರೇ ಅಂತ ಹೇಳಿಕೆ ಕೊಡಲಿ. ಈ ಸಮಾಜದ ಕೆಟ್ಟ ಸಾಮರಸ್ಯ, ಈ ಸಮಾಜದ ಒಳ್ಳೆ ಸಾಮರಸ್ಯ ಹಾಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅದು ಕಂಪ್ಲೇಂಟ್ ಕೊಟ್ಟು FIR ದರ್ಜ್ ಮಾಡ್ತೀವಿ. FIR ಯಾಕೆ ದರ್ಜ್ ಮಾಡಿವಪ್ಪ ಅಂತಂದ್ರೆ, ಈಗ ಏನಾಗ್ಬಿಡ್ತದೆ, ಈಗ ನೋಡಿರಿ, ಸಾಕಷ್ಟು ಜನ ಮುಸಲ್ಮಾನರು ಲೇಬರ್ ಕ್ಲಾಸ್ ಅದಾರ ಇವತ್ತಿಗೆ. ಈಗ ಎಲ್ಲ ಬಹುಸಂಖ್ಯಾತರು ಹಿಂದೂಗಳು, ಅಲ್ಪಸಂಖ್ಯಾತರು ನೀವು ಅದಿರಿ. ಈಗ ಬಹುಸಂಖ್ಯಾತರು ನಾವೇ ನಮ್ಮ ಹಿಂದೂಗಳಲ್ಲಿ ವ್ಯವಹಾರ ಮಾಡ್ರಪ್ಪ ಅಂತ ನಾವು ಹೇಳಿದೆವು. ಅಂದ್ರೆ ಒಂದು 5 ಮಿನಿಟ್ ವಿಚಾರ ಮಾಡಿರಿ ನೀವು. ಇವತ್ತಿಗೆ ಲೇಬರ್ ಕ್ಲಾಸ್ ಇವತ್ತು ಇರ್ಬೋದು, ಎಷ್ಟು ಬೇಕಾದಷ್ಟು ಲೇಬರ್ ಕ್ಲಾಸ್ ಎಲ್ಲ ಸಮಾಜದವರು ಅದಾರ. ಅದ್ರಾಗ ಹೆಚ್ಚಿನ ಮುಸಲ್ಮಾನರ ಸಮಾಜ ಅದಾರ. ಈಗ ನಾವು ಎಲ್ಲರ ಜೋಡಿ ವ್ಯವಹಾರ ಮಾಡ್ತಿರ್ತೀವಿ. ಈ ವ್ಯವಹಾರಕ್ಕೆ ನಮ್ಮ ಜನ ಇವತ್ತಿಗೇನು ಹಿಂದೂ ಜನ ಏನಾರು ಇದಕ್ಕೆ ತಲೆ ಕೆಡಿಸ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬರ್ತದ? ನೀವು ವಿಚಾರ ಮಾಡ್ರಲ್ಲ. और खबरों के लिए देखते रहिए बी न्यूज नेशन।
हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।